ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಮಂಜಿನ ಮಬ್ಬು, ಕೊರೆಯುವಂತಹ ಚಳಿ, ನಿದ್ರೆಗೂ ಭಕ್ತರ ಸೆಡ್ಡು. ಇದು ಅಯೋಧ್ಯೆಯ ಭೂಮಿಯಲ್ಲಿ ಕಾಣ್ತಾ ಇರೋ ಭಕ್ತರ ಶಕ್ತಿ. ರಾಮನ ಕಾಣೋಕೆ ಹನುಮನ ಬಾಲದಂತೆ ಈ ಭಕ್ತಿ ಹಿಗ್ತಾನೇ ಇದೆ. ಶಿಲ್ಪಿಗಳ ಲಿಸ್ಟ್ನಲ್ಲಿ ಮಿಸ್ ಆಗಿದ್ದಂಥ ಅರುಣ್ ಯೋಗಿರಾಜ್ಗೆ ಸಿಕ್ಕ ಅವಕಾಶವೇ ದೈವದತ್ತವಾಗಿದೆ. ರಾಮನ ಧಾಮಕ್ಕೆ ನೀಡ್ತಾ ಇರುವಂತಹ ದಾನಗಳಲ್ಲೂ ದಾಖಲೆ ಬರೀತಾ ಇದೆ. ಅಂಬಾನಿ ಅದಾನಿಯನ್ನೇ ಗುಜರಾತ್ನ ಉದ್ಯಮಿ ಹಿಂದಿಕ್ಕಿದ್ದಾರೆ. ಬರೋಬ್ಬರಿ 101 ಕೆಜಿ ಚಿನ್ನ ನೀಡಿದಂತಹ ದಿಲೀಪ್ ದಾನಶೂರರಾಗಿದ್ದಾರೆ. ಭಕ್ತರು ನೀಡ್ತಾ ಇರುವಂತಹ ದವಸ ಧಾನ್ಯ ಸಂಗ್ರಹಿಸೋಕೆ ಗೋಡೌನ್ನಲ್ಲಿ ಜಾಗವೇ ಸಾಕಾಗ್ತಿಲ್ಲ. ರಾಜ್ಯದಲ್ಲಿ ರಾಮಾಯಣ ಶುರುವಾಗಿದೆ. ಅಯೋಧ್ಯೆಗೆ ಹೋಗದವರಿಗೆ ಪುಣ್ಯ ಸಿಗಲ್ವಾ ಅಂತ ಸಚಿವ ಮಧು ಆಸ್ತಿಕ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇನ್ನು ಮೊಯ್ಲಿ ರೀತಿ ಜೂನಿಯರ್ ಖರ್ಗೆ ಕೂಡ ಮೋದಿ ಉಪವಾಸವನ್ನ ಅನುಮಾನಿಸಿದ್ರೆ ಸಚಿವ ಜಾರಕಿಹೊಳಿ ಮಾತ್ರ ಜಾಣತನದಿಂದ ಜಾರ್ಕೊಂಡಿದ್ದಾರೆ. ಧರ್ಮದ ಬೇಲಿಯನ್ನ ಮುರಿದು ಪ್ರೀತಿಸಿದ ತಪ್ಪಿಗೆ ಹುಣಸೂರಿನ ಮರೂರಿನಲ್ಲಿ ಮನಮರಗುವ ಘಟನೆ ನಡೆದಿದೆ. ಬುದ್ಧಿ ಹೇಳೋಕೆ ತಂಗಿಯನ್ನ ಕರೆತಂದ ಅಣ್ಣ ಕೈಕಾಲ್ ಕಟ್ಟಿ ಕೆರೆಗೆಸ್ತಿದ್ದಾನೆ. ಮಗಳನ್ನ ಬಚಾವ್ ಮಾಡೋಕೆ ಬಂದಂಥ ತಾಯಿಯು ಜಲಸಮಾಧಿಯಾಗಿದ್ದಾಳೆ. ಮತಿಗೆಟ್ಟವನು ಜೈಲು ಸೇರಿದ್ದಾನೆ. ಇವನು ಡ್ರೈವರ್ ಅಂಕಲ್, ಅವಳು ಪ್ರೇಮದ ರೊಟ್ಟಿ ತಟ್ಟಿದ ಆಂಟಿ. ಲಾರಿಗೆ ಬ್ರೇಕ್ ಹಾಕಿ ರೊಟ್ಟಿ ತರೋಕ್ ಹೋದವನಿಗೆ ಪ್ರೀತಿ ಚಿಗುರಿತ್ತು. ಸಾಂಗ್ಲಿಯಿಂದ ಸಖತ್ತಾಗಿ ಓಡಿದಂಥ ಪ್ರೇಮದ ಲಾರಿ ಆಗಸದಲ್ಲೂ ತೇಲಿತ್ತು. ಬಳ್ಳಾರಿಯಲ್ಲಿ ಕಟ್ಟಿದ್ದಂಥ ಗೂಡಿನಿಂದ ಹಕ್ಕಿ ಹಾರಿದ್ದು ಡ್ರೈವರ್ ಒಂಟಿಯಾಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.